ನಮಸ್ಕಾರ ಎಲ್ಲರಿಗೂ. ಇವತ್ತಿನ ಸ್ಪೆಷಲ್ ಸಬ್ಬಕ್ಕಿ ಶಾವಿಗೆ ಪಾಯಸ. ಬನ್ನಿ ಹೇಗೆ ಮಾಡೋದನ್ನು ನೋಡೋಣ. ಗೋಡಂಬಿ, ದ್ರಾಕ್ಷಿ, ಸಬ್ಬಕ್ಕಿ, ಶಾವಿಗೆ, ಆರ್ಗ್ಯಾನಿಕ್ ಬೆಲ್ಲದ ಪುಡಿ, ಅನ್ಸ್ವೀಟನ್ ಕೋವಾ, ಯಾಲಕ್ಕಿ, ಲವಂಗ, ಹಾಲು. ಬನ್ನಿ ಮಾಡುವ ವಿಧಾನ ನೋಡೋಣ. ಫಸ್ಟ್ ಗ್ಯಾಸ್ ಹಚ್ಕೊಳ್ಳಿ, ಒಂದು ಚಿಕ್ಕ ಬಾಣಲಿ ಇಟ್ಕೊಳ್ಳಿ, ಅದಕ್ಕೆ 2 ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ. ತುಪ್ಪ ಕಾದ ನಂತರ ಗೋಡಂಬಿ, ದ್ರಾಕ್ಷಿನ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಳಿ. ಒಂದು ಗೋಲ್ಡನ್ ಬ್ರೌನ್ ಆಗೋವಷ್ಟು ಫ್ರೈ ಮಾಡ್ಕೊಬೇಕಾಗತ್ತೆ. ನೋಡಿ, ಹೀಗೆ ಗೋಲ್ಡನ್ ಬ್ರೌನ್ ಆಯಿತು. ಈಗ ಒಂದು ಬೌಲಿಗೆ ಶಿಫ್ಟ್ ಮಾಡ್ಕೊಳ್ಳಿ. ಅದೇ ಬಾಣಲಿಲಿ ಶಾವಿಗೆ 1 ಕಪ್ ಇದೆಯಲ್ಲ, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಳಿ. ಒಂದು ಗೋಲ್ಡನ್ ಬ್ರೌನ್ ಆಗಬೇಕು. ಆಗಿದ ತಕ್ಷಣ ಅದನ್ನು ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ಳಿ. ಈಗ ಅದೇ ಬಾಣಲಿಗೆ ಇನ್ನೊಂದು 2 ಸ್ಪೂನ್ ತುಪ್ಪ ಕಾದ ನಂತರ ಸಬ್ಬಕ್ಕಿನ ಅದರಲ್ಲಿ ಚೆನ್ನಾಗಿ ಬಾಡಿಸ್ಕೊಬೇಕು. ಆ್ಯಕ್ಚುಲಿ ಎಲ್ಲರೂ ಇದನ್ನು ನೆನೆಸಿಟ್ಟು ಯೂಸ್ ಮಾಡ್ತಾರೆ ಪಾಯಸಕ್ಕಲ್ಲ, ಬಟ್ ನಾವು ತುಪ್ಪದಲ್ಲಿ ಚೆನ್ನಾಗಿ ಬಾಡಿಸ್ಕೊಂಡು ಅದೊಂದು ಒಳ್ಳೆ ಪರಿಮಳ, ಅದೊಂದು ಒಳ್ಳೆ ಘಮ. ನೀವು ಅದನ್ನು ಮಾಡ್ತಾಯಿದ್ರೆ ನಿಮಗೆ ಅದು ಒಂಥರ ಚೆನ್ನಾಗಿ ಅನಿಸುತ್ತೆ. ಇದನ್ನು ನಾವು ಟ್ರೈ ಮಾಡಿದ್ದೀವಿ, ತುಂಬ ಚೆನ್ನಾಗಿ ಬಂದಿದೆ. ಈ ಥರ ಬಾಡಿಸ್ಕೊಳ್ಳಿ. ಒಂದು ಸ್ವಲ್ಪ ಕ್ರಿಸ್ಪ್ ಆಗುವಷ್ಟು ಬಾಡಿಸ್ಕೊಂಡು ಒಂದು ಬೌಲಿಗೆ ಶಿಫ್ಟ್ ಮಾಡ್ಕೊಳ್ಳಿ. ಹೀಗೆ. ಈಗ ಮತ್ತೊಂದು ಕಡಾಯಿ ತೊಗೊಳ್ಳಿ. ಕ್ಯಾಸ್ಟ್ ಐರನ್ ಯೂಸ್ ಮಾಡೋದ್ರಿಂದ ಐರನ್ ಡೆಫಿಷಿಯನ್ಸಿ ಇರೋರಿಗೆ ತುಂಬ ಒಳ್ಳೆಯದಾಗುತ್ತೆ. ಟ್ರೈ ಮಾಡಿ ನೋಡಿ. ಇದರಲ್ಲಿ ಕುಕ್ ಮಾಡೋದು ನಿಮ್ಮ ಹೆಲ್ತ್ಗೂ ಒಳ್ಳೆಯದು. ಈಗ ಅದೇ ಕಡಾಯಿಗೆ 2 ಗ್ಲಾಸಷ್ಟು ನೀರು ಹಾಕ್ಕೊಳ್ಳಿ. ಒಂದು ಕುದಿ ಬರೋವರೆಗೂ ಒಂದು ಸ್ವಲ್ಪ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ನೀರನ್ನ ಕುದಿಸ್ಕೊಳ್ಳಿ. ಈಗ ಆ ನೀರಿಗೆ ಸಬ್ಬಕ್ಕಿ ಹುರ್ಕೊಂಡಿದ್ರಲ್ಲ ತುಪ್ಪದಲ್ಲಿ, ಆ ಸಬ್ಬಕ್ಕಿನ ಹಾಕ್ಕೊಂಡು ಬೇಯಿಸ್ಕೊಬೇಕಾಗತ್ತೆ. ಇದು ಸ್ವಲ್ಪ ಪ್ರೊಸೀಜರ್ ಟೈಮ್ ಹಿಡಿಯುತ್ತೆ, ಒಂದು 3 to 4 ಮಿನಿಟ್ಸು. ಯಾಕಂದರೆ ಅದೊಂದು ಟ್ರಾನ್ಸ್ಪರೆನ್ಸಿ ಕಲರ್ ಆಗೋವರೆಗೂ ಕುದಿಸ್ಕೊಬೇಕಾಗತ್ತೆ. ನೋಡಿ, ಹೀಗೆ ಕೈ ಬಿಡದೆ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊತಾ ಇದ್ದರೆ ಒಂದು ಹದದಲ್ಲಿ ಬೇಯುತ್ತೆ. ನೋಡಿ, ಈಗ ಆಯಿತು. ಆಲ್ಮೋಸ್ಟ್ 50% ಬೆಂದ್ಬಿಟ್ಟಿದೆ. ಟ್ರಾನ್ಸ್ಪರೆನ್ಸಿ ಬರ್ತಾಯಿದೆ ನೋಡಿ. ಈ ಹದದಲ್ಲಿದ್ದಾಗ ಶಾವಿಗೆನ ನಾವು ತುಪ್ಪದಲ್ಲಿ ಹುರ್ಕೊಂಡಿದ್ರಲ್ಲ, ಅದನ್ನು ಅದಕ್ಕೆ ಹಾಕ್ಕೊಂಡು ಬೇಯಿಸ್ಕೊಬೇಕಾಗತ್ತೆ. 2 ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ಅದಕ್ಕೆ ಬರಬೇಕು. 2 ಬೆಂದಿದೆ, ಆಲ್ಮೋಸ್ಟ್ 50% ಬೆಂದ್ಬಿಟ್ಟಿದೆ 2. ಸೊ ಶಾವಿಗೆ ಬೇಗ ಬೇಯುತ್ತೆ. 1 ರಿಂದ 2 ನಿಮಿಷ ಸಾಕು. ಈಗ ಕೋವಾ ಮಿಕ್ಸ್ ಮಾಡ್ಕೊಳ್ಳಿ. 1 ಕಪ್ ಕೋವಾ ಎತ್ಕೊಂಡಿದ್ರಲ್ಲ, ಅನ್ಸ್ವೀಟನ್ ಕೋವಾ ಇದು. ಇದನ್ನು ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ನೋಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ, ಯಾಕಂದರೆ ಶಾವಿಗೆ ಮತ್ತು ಸಬ್ಬಕ್ಕಿ 2 ಬೆಂದಿರೋದ್ರಿಂದ ನಿಧಾನದಲ್ಲಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ಅದೇ ಇದಕ್ಕೆ 1 ಕಪ್ಪಷ್ಟು ಹಾಲು ಹಾಕ್ಕೊಂಡು ಕುದಿಸ್ಕೊಳ್ಳಿ. ಒಂದು ಒಳ್ಳೆ ಕನ್ಸಿಸ್ಟೆನ್ಸಿ, ಒಂದು ಒಳ್ಳೆ ಕ್ರೀಮಿ ಸ್ಟ್ರಕ್ಚರ್ ಬರುತ್ತೆ. ತುಂಬ ಚೆನ್ನಾಗಿರುತ್ತೆ. ನೋಡಿ ಹೇಗೆ ಮಿಕ್ಸ್ ಆಗ್ತಾಯಿದೆ ಅಂತ. ಈ ಥರ ಮಿಕ್ಸ್ ಮಾಡ್ಕೊಂಡ್ಮೇಲೆ ಆರ್ಗ್ಯಾನಿಕ್ ಬೆಲ್ಲದ ಪುಡಿ ಇದನ್ನು ನೀವು ಯೂಸ್ ಮಾಡೋದ್ರಿಂದ ಕೋವಾಗೂ ಆರ್ಗ್ಯಾನಿಕ್ ಬೆಲ್ಲದ ಪುಡಿಗೂ ಒಂದೊಳ್ಳೆ ಕಾಂಬಿನೇಷನ್ನು. ಕೆಲವೊಬ್ಬರು ಸಕ್ಕರೆನೂ ಬಳಸ್ತಾರೆ, ಬಟ್ ಇದನ್ನು ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಇದು 2 ಕಾಂಬಿನೇಷನ್ಗೆ ಹಾಲು ಹಾಕಿರೋದಕ್ಕೆ ತುಪ್ಪದಲ್ಲೇ ಎಲ್ಲ ಹುರ್ಕೊಂಡಿರೋದ್ರಿಂದ ಟೇಸ್ಟ್ನ ಎನ್ಹ್ಯಾನ್ಸ್ ಮಾಡುತ್ತೆ. ತುಂಬ ಚೆನ್ನಾಗಿರುತ್ತೆ. ಇದನ್ನು ಟ್ರೈ ಮಾಡಿ ನೋಡಿ. ನಮಗಂತೂ ತುಂಬ ಇಷ್ಟ ಆಯಿತು. ಮನೇಲಿ ಎಲ್ಲರಿಗೂ, ಮನೆಗೆ ಯಾರು ಗೆಸ್ಟ್ ಬಂದಾಗ ಇಲ್ಲ ದೇವರ ನೈವೇದ್ಯಕ್ಕೆ ಇದು ತುಂಬ ಚೆನ್ನಾಗಿರುತ್ತೆ. ನೋಡಿ, ಕಲರು ಚೇಂಜ್ ಆಯಿತು ಬೆಲ್ಲ ಹಾಕಿರೋದ್ರಿಂದ. ಈಗ ಯಾಲಕ್ಕಿ ಮತ್ತು ಲವಂಗ ಪುಡಿ ಮಾಡ್ಕೊಂಡಿದ್ರಲ್ಲ, ಅದನ್ನು ಮೇಲೆ ಹಾಕ್ಕೊಳ್ಳಿ. ಒಂದು ಕುದಿ ಬರೋವರೆಗೂ ಒಂದು ಸ್ವಲ್ಪ ಹಾಗೆ ಬಾಡಿಸ್ಕೊತಾ ಇರಿ. ಓಕೆ. ಇದಕ್ಕೆ ನಾವು ತುಪ್ಪದಲ್ಲಿ ಹುರಿದಿರೋ ಅಂಥ ಗೋಡಂಬಿ, ದ್ರಾಕ್ಷಿನ ಬಳಸ್ಕೊಬೇಕಾಗತ್ತೆ. ನೋಡಿ, ಹೀಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು. ನೋಡಿ, ಹೀಗೆ ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ, ಹೀಗೆ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಫೈನಲಿ ಒಂದು ಕುದಿ ಬಂದ ಮೇಲೆ ಬಾದಾಮಿನ ನಾವು ಹೆಚ್ಕೊಂಡು ಇಟ್ಕೊಂಡಿದ್ರಿ, ಅದನ್ನು ಮೇಲೆ ಸುಮ್ಮನೆ ಹಾಗೆ ಸ್ಪ್ರಿಂಕಲ್ ಮಾಡಿಕೊಂಡ್ರೆ ತುಂಬ ಟೇಸ್ಟಾಗಿರುತ್ತೆ. ಕ್ರಂಚಿಯಾಗಿರುತ್ತೆ. ನೀವು ಪಾಯಸ ಕುಡಿಬೇಕಾದ್ರೆ ರೋಸ್ಟ್ ಏನು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಜಸ್ಟ್ ಹಾಗೆ ಕ್ರಷ್ ಮಾಡಿ ಹಾಕ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ. ಈಗ ರೆಡಿ ಆಯಿತು ಪಾಯಸ.